ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ ಧ್ಯಾನಯೋಗಃ. ಯುಂಜನ್ನೇವಂ ಸದಾತ್ಮಾನಂ ಯೋಗೀ ನಿಯತಮಾನಸಃ ಶಾಂತಿಂ ನಿರ್ವಾಣಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಈ ರೀತಿಯಾಗಿ ಮನಸ್ಸನ್ನು ಸಮಾಧಾನಗೊಳಿಸುತ್ತಾ ಮನೋನಿಗ್ರಹವುಳ್ಳವನು ತನ್ನಲ್ಲೇ ಕೇಂದ್ರೀಕೃತವಾಗಿರುವ ಶಾಂತಿಯನ್ನು ಪಡೆಯುತ್ತಾನೆ. ಇದೇ ಪರಮನಿರ್ವಾಣ. ತನ್ನ ಮನಸ್ಸನ್ನು ಏಕಾಗ್ರಗೊಳಿಸಿ ಶುದ್ಧವಾದ ಪ್ರದೇಶದಲ್ಲಿ ಹುಲ್ಲಿನ ಮೇಲೆ ಚರ್ಮ ಹಾಸಿ ಅದರ ಮೇಲೆ ಬಟ್ಟೆ ಹಾಕಿ ಕುಳಿತ ಮನುಷ್ಯ ತನ್ನ ಮನಸ್ಸನ್ನು ನಿಧಾನವಾಗಿ ಪಳಗಿಸಬೇಕು. ಒಂದೇ ದಿನದಲ್ಲಿ ಧ್ಯಾನದ ಮೂಲಕ ಎಲ್ಲವನ್ನೂ ಸಾಧಿಸಲಾಗದು. ಸ್ವಚ್ಛಂದವಾಗಿ ಕಾಡಿನಲ್ಲಿ ವಿಹರಿಸುತ್ತಾ ತನಗೆ ಬೇಕಾದ್ದನ್ನು ತಿನ್ನುತ್ತಾ ತನ್ನ ಬಳಗದಲ್ಲಿ ಕಾದಾಡುತ್ತಾ ಮದ ಗಜದಂತಿದ್ದ ಮನಸ್ಸನ್ನು ಒಂದೇ ದಿನದಲ್ಲಿ ಹದಗೊಳಿಸಲಾಗದು. ಕಾಡಾನೆಗಳನ್ನು ಕೆಡ್ಡಾಕ್ಕೆ ಕೆಡವಿ ಆಹಾರಾದಿಗಳನ್ನು ಮಿತ ಪ್ರಮಾಣದಲ್ಲಿ ಕೊಟ್ಟು ಪಳಗಿಸುವಂತೆ ಮನಸ್ಸನ್ನು ಸಹ ನಿಧಾನವಾಗಿ ಪಳಗಿಸಬೇಕು. ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ತಾಳ್ಮೆಯಿಂದ ಹಿಡಿತ ಸಾಧಿಸುತ್ತಾ ಸಾಗದಿದ್ದರೆ ಒಳಿತಿಗಿಂತ ಕೆಡುಕೇ ಜಾಸ್ತಿಯಾಗಬಹುದು. ಇಲ್ಲಿ ಮನೋನಿಗ್ರಹವುಳ್ಳವನು ಮತ್ತು ಮನಸ್ಸನ್ನು ಸಮಾಧಾನಗೊಳಿಸುತ್ತಾ ಎಂಬ ಭಗವಂತ ಹೇಳುವ 2 ಶಬ್ದಗಳು ಬಹಳ ಪ್ರಾಮುಖ್ಯತೆ ಪಡೆದಿವೆ. ಮನೋನಿಗ್ರಹ ಇಲ್ಲದವನು ಯಾವ ವಿಷಯದ ಮೇಲೂ ತನ್ನ ಮನಸ್ಸನ್ನು ಕೇಂದ್ರೀಕರಿಸಲಾರ. ಅಲ್ಲದೆ ತಾನು ಒಂದೇ ದಿನದಲ್ಲಿ ಭಗವಂತ ಹೇಳಿದ ಪ್ರಕಾರ ಮಾಡಿ ಯಶಸ್ಸು ಪಡೆಯುತ್ತೇನೆ ಅಂದುಕೊಂಡರೆ ಅದು ಅಸಾಧ್ಯವಾದ ಮಾತು. ಆರಂಭ ಈ ಜನ್ಮದಲ್ಲಿ ಮಾಡಿದರೆ ಪೂರ್ಣಗೊಳಿಸಲು ಅದೆಷ್ಟು ಜನ್ಮವೆತ್ತಬೇಕೋ ಆ ಭಗವಂತನೇ ಬಲ್ಲ. ತನ್ನ ಮನಸ್ಸನ್ನು ಪ್ರತಿದಿನದ ಸಾಧನೆ ಮೂಲಕ ಪಳಗಿಸಬೇಕು. ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಈ ಜನ್ಮದಲ್ಲೇ ಪಡೆಯಲು ಸಾಧ್ಯವಾಗಬಹುದು. ಆದರೆ ಒಂದು ದಿನದ ಪ್ರಯತ್ನ ಸಾಕಾಗದು. ಹೀಗೆ ಶಾಂತಿ ಎಲ್ಲೋ ಇದೆ ಎಂಬುವವರಿಗೆ ಅದು ತನ್ನಲ್ಲೇ ಇದೆ. ಇದನ್ನು ಪಡೆಯುವ ಸುಲಭ ಮಾರ್ಗವನ್ನು ಭಗವಂತ ಈ ಶ್ಲೋಕದ ಮೂಲಕ ಹೇಳುತ್ತಾ ಇದೇ ಮೋಕ್ಷ ಎಂಬುದನ್ನು ಖಚಿತಪಡಿಸುತ್ತಿದ್ದಾನೆ. ಹರಿ ಓಂ.